ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದವರು ಕರೆ ನೀಡಿದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಲಾರಿಗಳು ಕೂಡ ತಮ್ಮ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ಕಾರವಾರಕ್ಕೆ ಬರುವಂಥ ಟ್ಯಾಂಕರ್ಗಳಾಗಿರ್ಬೋದು ಅಥವಾ ಭಾರಿ ವಾಹನಗಳ ಓಡಾಟ ಕೂಡ ತುಂಬ ಕಡಿಮೆ ಆಗಿದೆ. ಇವತ್ತು ಕೂಡ ಬೈತ್ಕಲ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಂಕರ್ ವಾಹನಗಳು ಕೂಡ ನಿಂತಿದೆ. ಚಾಲಕರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಇವತ್ತಿನ ಸ್ಟ್ರೈಕ್ ಬಗ್ಗೆ ಏನು ಹೇಳ್ತೀರಿ ಸರ್? ಬೆಲೆ ಏರಿಕೆ ಖಂಡಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಈ ಡೀಸೆಲ್ ರೇಟ್ ಪ್ರತಿ ತಿಂಗಳ ಹೆಚ್ಚಾಗತ್ತೈತೆ. ಆಮೇಲೆ ನಮ್ಮ ಓನರ್ಗಳಿಗೆ ಟ್ರಿಪ್ ಇಲ್ಲ, ಲೋಡ್ ಇಲ್ಲ, ಅವ್ರ ಸಂಬಂಧ ನಾವು ಗಾಡಿಗಳು ನಿಲ್ಲಿಸಿಬಿಟ್ಟಿವಿ. ಆಮೇಲೆ ನಮ್ಮ ಪೇಮೆಂಟು ಸರಿಯಾಗಿ ಕೊಡ್ತಾರ ಇಲ್ಲ, ಮತ್ತು ರೋಡ್ನಲ್ಲಿ ಪೊಲೀಸ್ ಟೋಲ್ನಾಗ ಹರಾಸ್ಮೆಂಟ್ ಫುಲ್ಲು, ಅದ್ರ ಸಂಬಂಧ ನಾವು ಗಾಡಿ ನಿಲ್ಲಿಸಿಬಿಟ್ಟಿವಿ. ಎಷ್ಟೊತ್ತವರೆಗೆ ನಿಲ್ಲಿಸಿದ್ರಿ ಸಾಧಾರಣ? ಈಗ ಅವ್ರು ಹೇಳೋ ಮಟ್ಟ ನಾವು ತೆಗಿಯಂಗಿಲ್ಲ ಸರ್, ಗಾಡಿ ಇಲ್ಲೇ ನಿಂತು ಬಿಡೋದು. ಈಗ ಹೈವೇಗಳಲ್ಲಿ ನಿಮ್ಗೆ ಏನೇನು ತೊಂದರೆ ಆಗ್ತಾಯಿದೆ? ನೋಡಿ, ಹೈವೇಗಳಲ್ಲಿ ಇಲ್ಲಿ ನಮಗೆ ಲೋಡ್ ಇಲ್ಲ, ಭಾಳ ಕಡಿಮೆ ಆಗಿದೆ ಲೋಡೆಲ್ಲ. ಮತ್ತು ಅದನ್ನು ಬಿಟ್ಟು ನಾವು ಪ್ರತಿಯೊಂದು ಬೆಲೆ ಏರಿಕೆ, ಕಾಳು ಬೇಳೆ ಎಣ್ಣೆ ಪ್ರತಿಯೊಂದು ಏರಿಕೆ ಆಗಿಬಿಟ್ಟದೆ. ನಮಗಿಲ್ಲಿ ದುಡಿಮೆ ಇಲ್ಲ. ಅಲ್ಲಿ ರಾಜ್ಯ ಸರ್ಕಾರ ಉಂಟು, ಇದ್ರ ಸರ್ಕಾರ ಉಂಟು ನಮಗೆ ಗೊತ್ತಿಲ್ಲ. ಒಟ್ಟು ರೋಡ್ ಟೆಂಡರು ಬಿಲ್ ಆಗಲಿಲ್ಲ ಹೇಳ್ತಾರೆ, ಲೋಡ್ ಆಗೋದಿಲ್ಲ ಇಲ್ಲಿ. ಹಾಂ, ಹೀಗಾಗಿ ನಾವು ಯಾವ ಸರ್ಕಾರ ನಮ್ಗೆ ಅಗತ್ಯ ಇಲ್ಲ. ಬಿ ಜೆ ಪಿನೂ ನಮಗೆ ಬೇಡ, ನಮಗೆ ಕಾಂಗ್ರೆಸ್ಸು ಬೇಡ. ನಾವು ಯಾವ ಸರ್ಕಾರದವರಂತೂ ಅಲ್ಲ. ನಮಗೇನಪ್ಪ, ಒಳ್ಳೆಯ ಸರ್ಕಾರ ನಮ್ಮ ವಾಜಪೇಯಿ ಮಾಡಿದ್ರಲ್ಲ, ಒಳ್ಳೆ ರೀತಿಯಿಂದ ಯಾವ್ಯಾವುದು ಎಷ್ಟೋ ಕಾಲದಿಂದ ಹಿಂದೆ ಇದ್ದಂಥದ್ದು ಎಲ್ಲ ಇದು ಮಾಡಿದ್ರಲ್ಲ, ಅದೇ ರೀತಿ ಅಂಥವರೇ ನಮಗೆ ಬೇಕು ಹೇಳುವಂತ ನಾನು ಹೇಳೋದು ಅಷ್ಟೇ. ಸರ್, ಈಗ ತಾವು ಏನು ತೊಂದರೆಗಳನ್ನು ಎದುರಿಸ್ತಿದ್ರಿ? ಸರ್, ತೊಂದರೆ ಏನಂದರೆ ನೋಡಿ, ಈಗ ಡೀಸೆಲ್ ರೇಟ್ ಆ್ಯಕ್ಚುಲಿ ಸರ್, ಕ್ರೂಡ್ ಆಯಿಲ್ದು ರೇಟ್ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಕಡಿಮೆ ಇದೆ. ಆದ್ರೂ ನಮಗೆ ಇಲ್ಲಿ ನಮ್ಮ ಇಂಡಿಯಾ ಒಳಗೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾಯಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಮತ್ತು ಟೋಲು ಪ್ರತಿ ಒಂದು ತಿಂಗಳಿಗೆ ಟೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ ಸರ್. ಹಾಂ, ಇದು ದಯವಿಟ್ಟು ನಿಲ್ಲಿಸ್ಬೇಕು ಸರ್. ಇದು ತೊಂದರೆ ಆಗ್ತದೆ ಸರ್ ಇದರಿಂದ. ಸರ್, ಏನು ಹೇಳ್ತೀರಿ ಸರ್? ಏನು ಹೇಳ್ತೀರಿ ಸರ್? ಏನಿಲ್ಲ, ಪೊಲೀಸ್ ಇದು ರೀ, ಆರ್ ಟಿ ಆಫೀಸ್ ಇದ್ರೆ ಎಲ್ಲರಿಗೂ ತೊಂದರೆ ಇದೆ ಸರ್. ಕೇಳಲ್ಲ ಬಿಡಲ್ಲ, ಬರೀ ರೊಕ್ಕ ಕಾಸ ಕೇಳ್ತಾರೆ ಅವರು. ಮತ್ತು ಯಾರು ಅಂತ ಡ್ರೈವರಿಗೆ ಪೇಮೆಂಟ್ ಎಷ್ಟು ಇರ್ತದೆ, ಏನು ಫೆಸಿಲಿಟಿ ಇದೆ ಡ್ರೈವರಿಗೆ, ಎಲ್ಲ ಅವ್ರು ಕೊಟ್ಟಿದ್ದು ಎಲ್ಲ ಹಾದಿ ಒಳಗೆ ಕೊಟ್ರೆ ನಮಗೆ ಏನು ಉಳಿಯೋದು ಅದ್ರೊಳಗೆ? ಮನೆ ನಡೆಸ್ಬೇಕಾ, ಗಾಡಿ ನೋಡ್ಬೇಕು, ಏನದು ಸಾಲ ನೋಡ್ಬೇಕು, ಏನು ನೋಡ್ಬೇಕು ಸರ್? ತುಂಬ ರಿಸ್ಕ್ ಇದೆ, ಭಾಳ ರಿಕ್ಸ್ ಇದೆ ಸರ್. ಇವಿಷ್ಟು ಲಾರಿ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಡೀಸೆಲ್ ಬೆಲೆ ಏರಿಕೆಯಾದ ಬೆನ್ನಲ್ಲೇ ಅಗತ್ಯ ವಸ್ತುಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ನಾವು ತುಂಬ ತೊಂದರೆಯನ್ನು ಕೂಡ ಅನುಭವಿಸಿದ್ರೆ, ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವಂಥ ಟೋಲ್ಗಳ ದರ ಕೂಡ ಜಾಸ್ತಿ ಆಗಿರೋದ್ರಿಂದ ತೊಂದರೆ ಆಗ್ತಾಯಿದೆ. ಮತ್ತು ದಾರಿ ಮಧ್ಯದಲ್ಲೂ ಕೂಡ ಸಂಬಂಧಪಟ್ಟ ನಿಂತಹ ಕರ್ತವ್ಯನಿರತ ಪೊಲೀಸರಿಗೂ ಕೂಡ ತಾವು ಹಣ ಕೊಡಬೇಕೆಂಬ ಮಾತುಗಳನ್ನು ಹೇಳ್ತಾರೆ. ಹೀಗಾಗಿ ರಾಜ್ಯ ಲಾರಿ ಮಾಲೀಕರ ಸಂಘದ ಒಂದು ಕರೆಯ ಹಿನ್ನೆಲೆಯಲ್ಲಿ ನಾವು ತಮ್ಮ ವಾಹನಗಳನ್ನು ನಿಲ್ಲಿಸಿದ್ವಿ ಎಂಬ ಅಭಿಪ್ರಾಯವನ್ನು ಲಾರಿ ಚಾಲಕರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದವರು ಕರೆ ನೀಡಿದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಲಾರಿಗಳು ಕೂಡ ತಮ್ಮ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ಕಾರವಾರಕ್ಕೆ ಬರುವಂಥ ಟ್ಯಾಂಕರ್ಗಳಾಗಿರ್ಬೋದು ಅಥವಾ ಭಾರಿ ವಾಹನಗಳ ಓಡಾಟ ಕೂಡ ತುಂಬ ಕಡಿಮೆ ಆಗಿದೆ. ಇವತ್ತು ಕೂಡ ಬೈತ್ಕಲ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಂಕರ್ ವಾಹನಗಳು ಕೂಡ ನಿಂತಿದೆ. ಚಾಲಕರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಇವತ್ತಿನ ಸ್ಟ್ರೈಕ್ ಬಗ್ಗೆ ಏನು ಹೇಳ್ತೀರಿ ಸರ್? ಬೆಲೆ ಏರಿಕೆ ಖಂಡಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಈ ಡೀಸೆಲ್ ರೇಟ್ ಪ್ರತಿ ತಿಂಗಳ ಹೆಚ್ಚಾಗತ್ತೈತೆ. ಆಮೇಲೆ ನಮ್ಮ ಓನರ್ಗಳಿಗೆ ಟ್ರಿಪ್ ಇಲ್ಲ, ಲೋಡ್ ಇಲ್ಲ, ಅವ್ರ ಸಂಬಂಧ ನಾವು ಗಾಡಿಗಳು ನಿಲ್ಲಿಸಿಬಿಟ್ಟಿವಿ. ಆಮೇಲೆ ನಮ್ಮ ಪೇಮೆಂಟು ಸರಿಯಾಗಿ ಕೊಡ್ತಾರ ಇಲ್ಲ, ಮತ್ತು ರೋಡ್ನಲ್ಲಿ ಪೊಲೀಸ್ ಟೋಲ್ನಾಗ ಹರಾಸ್ಮೆಂಟ್ ಫುಲ್ಲು, ಅದ್ರ ಸಂಬಂಧ ನಾವು ಗಾಡಿ ನಿಲ್ಲಿಸಿಬಿಟ್ಟಿವಿ. ಎಷ್ಟೊತ್ತವರೆಗೆ ನಿಲ್ಲಿಸಿದ್ರಿ ಸಾಧಾರಣ? ಈಗ ಅವ್ರು ಹೇಳೋ ಮಟ್ಟ ನಾವು ತೆಗಿಯಂಗಿಲ್ಲ ಸರ್, ಗಾಡಿ ಇಲ್ಲೇ ನಿಂತು ಬಿಡೋದು. ಈಗ ಹೈವೇಗಳಲ್ಲಿ ನಿಮ್ಗೆ ಏನೇನು ತೊಂದರೆ ಆಗ್ತಾಯಿದೆ? ನೋಡಿ, ಹೈವೇಗಳಲ್ಲಿ ಇಲ್ಲಿ ನಮಗೆ ಲೋಡ್ ಇಲ್ಲ, ಭಾಳ ಕಡಿಮೆ ಆಗಿದೆ ಲೋಡೆಲ್ಲ. ಮತ್ತು ಅದನ್ನು ಬಿಟ್ಟು ನಾವು ಪ್ರತಿಯೊಂದು ಬೆಲೆ ಏರಿಕೆ, ಕಾಳು ಬೇಳೆ ಎಣ್ಣೆ ಪ್ರತಿಯೊಂದು ಏರಿಕೆ ಆಗಿಬಿಟ್ಟದೆ. ನಮಗಿಲ್ಲಿ ದುಡಿಮೆ ಇಲ್ಲ. ಅಲ್ಲಿ ರಾಜ್ಯ ಸರ್ಕಾರ ಉಂಟು, ಇದ್ರ ಸರ್ಕಾರ ಉಂಟು ನಮಗೆ ಗೊತ್ತಿಲ್ಲ. ಒಟ್ಟು ರೋಡ್ ಟೆಂಡರು ಬಿಲ್ ಆಗಲಿಲ್ಲ ಹೇಳ್ತಾರೆ, ಲೋಡ್ ಆಗೋದಿಲ್ಲ ಇಲ್ಲಿ. ಹಾಂ, ಹೀಗಾಗಿ ನಾವು ಯಾವ ಸರ್ಕಾರ ನಮ್ಗೆ ಅಗತ್ಯ ಇಲ್ಲ. ಬಿ ಜೆ ಪಿನೂ ನಮಗೆ ಬೇಡ, ನಮಗೆ ಕಾಂಗ್ರೆಸ್ಸು ಬೇಡ. ನಾವು ಯಾವ ಸರ್ಕಾರದವರಂತೂ ಅಲ್ಲ. ನಮಗೇನಪ್ಪ, ಒಳ್ಳೆಯ ಸರ್ಕಾರ ನಮ್ಮ ವಾಜಪೇಯಿ ಮಾಡಿದ್ರಲ್ಲ, ಒಳ್ಳೆ ರೀತಿಯಿಂದ ಯಾವ್ಯಾವುದು ಎಷ್ಟೋ ಕಾಲದಿಂದ ಹಿಂದೆ ಇದ್ದಂಥದ್ದು ಎಲ್ಲ ಇದು ಮಾಡಿದ್ರಲ್ಲ, ಅದೇ ರೀತಿ ಅಂಥವರೇ ನಮಗೆ ಬೇಕು ಹೇಳುವಂತ ನಾನು ಹೇಳೋದು ಅಷ್ಟೇ. ಸರ್, ಈಗ ತಾವು ಏನು ತೊಂದರೆಗಳನ್ನು ಎದುರಿಸ್ತಿದ್ರಿ? ಸರ್, ತೊಂದರೆ ಏನಂದರೆ ನೋಡಿ, ಈಗ ಡೀಸೆಲ್ ರೇಟ್ ಆ್ಯಕ್ಚುಲಿ ಸರ್, ಕ್ರೂಡ್ ಆಯಿಲ್ದು ರೇಟ್ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಕಡಿಮೆ ಇದೆ. ಆದ್ರೂ ನಮಗೆ ಇಲ್ಲಿ ನಮ್ಮ ಇಂಡಿಯಾ ಒಳಗೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾಯಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಮತ್ತು ಟೋಲು ಪ್ರತಿ ಒಂದು ತಿಂಗಳಿಗೆ ಟೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ ಸರ್. ಹಾಂ, ಇದು ದಯವಿಟ್ಟು ನಿಲ್ಲಿಸ್ಬೇಕು ಸರ್. ಇದು
ತೊಂದರೆ ಆಗ್ತದೆ ಸರ್ ಇದರಿಂದ. ಸರ್ ಏನು ಹೇಳ್ತೀರಿ ಸರ್, ಏನು ಹೇಳ್ತೀರಿ? ಸರ್ ಏನಿಲ್ಲ ಪೊಲೀಸ್ ಇದು ರೀ ಆರ್ ಟಿ ಒ ಆಫೀಸ್ ಇದ್ರೆ ಎಲ್ಲರಿಗೂ ತೊಂದರೆ ಇದೆ ಸರ್. ಕೇಳಲ್ಲ ಬಿಡಲ್ಲ, ಬರೀ ರೊಕ್ಕ ಕಾಸ ಕೇಳ್ತಾರೆ ಅವರು. ಮತ್ತು ಯಾರು ಅಂತ ಡ್ರೈವರಿಗೆ ಪೇಮೆಂಟ್ ಎಷ್ಟು ಇರ್ತದೆ, ಏನು ಫೆಸಿಲಿಟಿ ಇದೆ ಡ್ರೈವರಿಗೆ ಎಲ್ಲ ಅವ್ರು ಕೊಟ್ಟಿದ್ದು ಎಲ್ಲ ಹಾದಿ ಒಳಗೆ ಕೊಟ್ರೆ ನಮಗೆ ಏನು ಉಳಿಯೋದು ಅದ್ರೊಳಗೆ? ಮನೆ ನಡೆಸ್ಬೇಕಾ, ಗಾಡಿ ನೋಡ್ಬೇಕು, ಏನದು ಸಾಲ ನೋಡ್ಬೇಕು, ಏನು ನೋಡ್ಬೇಕು ಸರ್? ತುಂಬ ರಿಸ್ಕ್ ಇದೆ. ಭಾಳ ರಿಕ್ಸ್ ಇದೆ ಸರ್. ಇವಿಷ್ಟು ಲಾರಿ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಡೀಸೆಲ್ ಬೆಲೆ ಏರಿಕೆಯಾದ ಬೆನ್ನಲ್ಲೇ ಅಗತ್ಯ ವಸ್ತುಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ನಾವು ತುಂಬ ತೊಂದರೆಯನ್ನು ಕೂಡ ಅನುಭವಿಸಿದ್ರೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವಂಥ ಟೋಲ್ಗಳ ದರ ಕೂಡ ಜಾಸ್ತಿ ಆಗಿರೋದ್ರಿಂದ ತೊಂದರೆ ಆಗ್ತಾಯಿದೆ. ಮತ್ತು ದಾರಿ ಮಧ್ಯದಲ್ಲೂ ಕೂಡ ಸಂಬಂಧಪಟ್ಟ ನಿಂತಹ ಕರ್ತವ್ಯನಿರತ ಪೊಲೀಸರಿಗೂ ಕೂಡ ತಾವು ಹಣ ಕೊಡಬೇಕೆಂಬ ಮಾತುಗಳನ್ನು ಹೇಳ್ತಾರೆ. ಹೀಗಾಗಿ ರಾಜ್ಯ ಲಾರಿ ಮಾಲೀಕರ ಸಂಘದ ಒಂದು ಕರೆಯ ಹಿನ್ನೆಲೆಯಲ್ಲಿ ನಾವು ತಮ್ಮ ವಾಹನಗಳನ್ನು ನಿಲ್ಲಿಸಿದ್ವಿ ಎಂಬ ಅಭಿಪ್ರಾಯವನ್ನು ಲಾರಿ ಚಾಲಕರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರ ಸಂಘದವರು ಕರೆ ನೀಡಿದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಲಾರಿಗಳು ಕೂಡ ತಮ್ಮ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ಕಾರವಾರಕ್ಕೆ ಬರುವಂಥ ಟ್ಯಾಂಕರ್ಗಳಾಗಿರ್ಬೋದು ಅಥವಾ ಭಾರಿ ವಾಹನಗಳ ಓಡಾಟ ಕೂಡ ತುಂಬ ಕಡಿಮೆ ಆಗಿದೆ. ಇವತ್ತು ಕೂಡ ಬೈತ್ಕುಲ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಂಕರ್ ವಾಹನಗಳು ಕೂಡ ನಿಂತಿದೆ. ಚಾಲಕರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಇವತ್ತಿನ ಸ್ಟ್ರೈಕ್ ಬಗ್ಗೆ ಏನು ಹೇಳ್ತೀರಿ ಸರ್? ಬೆಲೆ ಏರಿಕೆ ಖಂಡಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಈ ಡೀಸೆಲ್ ರೇಟ್ ಪ್ರತಿ ತಿಂಗಳ ಹೆಚ್ಚಾಗತ್ತೈತೆ. ಆಮೇಲೆ ನಮ್ಮ ಓನರ್ಗಳಿಗೆ ಟ್ರಿಪ್ ಇಲ್ಲ, ಲೋಡ್ ಇಲ್ಲ, ಅವ್ರ ಸಂಬಂಧ ನಾವು ಗಾಡಿಗಳು ನಿಲ್ಲಿಸಿಬಿಟ್ಟಿವಿ. ಆಮೇಲೆ ನಮ್ಮ ಪೇಮೆಂಟು ಸರಿಯಾಗಿ ಕೊಡ್ತಾರ ಇಲ್ಲ. ಮತ್ತು ರೋಡ್ನಲ್ಲಿ ಪೊಲೀಸ್ ಟೋಲ್ನಾಗ ಹರಾಸ್ಮೆಂಟ್ ಫುಲ್ಲು, ಅದ್ರ ಸಂಬಂಧ ನಾವು ಗಾಡಿ ನಿಲ್ಲಿಸಿಬಿಟ್ಟಿವಿ. ಎಷ್ಟೊತ್ತವರೆಗೆ ನಿಲ್ಲಿಸಿದ್ರಿ ಸಾಧಾರಣ? ಈಗ ಅವ್ರು ಹೇಳೋ ಮಟ್ಟ ನಾವು ತೆಗಿಯಂಗಿಲ್ಲ ಸರ್, ಗಾಡಿ ಇಲ್ಲೇ ನಿಂತು ಬಿಡೋದು. ಈಗ ಹೈವೇಗಳಲ್ಲಿ ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಾಯಿದೆ? ನೋಡಿ, ಹೈವೇಗಳಲ್ಲಿ ಇಲ್ಲಿ ನಮಗೆ ಲೋಡ್ ಇಲ್ಲ, ಭಾಳ ಕಡಿಮೆ ಆಗಿದೆ ಲೋಡೆಲ್ಲ. ಮತ್ತು ಅದನ್ನು ಬಿಟ್ಟು ನಾವು ಪ್ರತಿಯೊಂದು ಬೆಲೆ ಏರಿಕೆ, ಕಾಳು ಬೇಳೆ ಎಣ್ಣೆ ಪ್ರತಿಯೊಂದು ಏರಿಕೆ ಆಗಿಬಿಟ್ಟದೆ. ನಮಗಿಲ್ಲಿ ದುಡಿಮೆ ಇಲ್ಲ. ಅಲ್ಲಿ ರಾಜ್ಯ ಸರ್ಕಾರ ಉಂಟು, ಇದ್ರ ಸರ್ಕಾರ ಉಂಟು ನಮಗೆ ಗೊತ್ತಿಲ್ಲ. ಒಟ್ಟು ರೋಡ್ ಟೆಂಡರು ಬಿಲ್ ಆಗಲಿಲ್ಲ ಹೇಳ್ತಾರೆ, ಲೋಡ್ ಆಗೋದಿಲ್ಲ ಇಲ್ಲಿ. ಹಾಂ, ಹೀಗಾಗಿ ನಾವು ಯಾವ ಸರ್ಕಾರ ನಮ್ಗೆ ಅಗತ್ಯ ಇಲ್ಲ. ಬಿ ಜೆ ಪಿನೂ ನಮಗೆ ಬೇಡ, ನಮಗೆ ಕಾಂಗ್ರೆಸ್ಸು ಬೇಡ. ನಾವು ಯಾವ ಸರ್ಕಾರದವರಂತೂ ಅಲ್ಲ. ನಮಗೇನಪ್ಪ, ಒಳ್ಳೆಯ ಸರ್ಕಾರ ನಮ್ಮ ವಾಜಪೇಯಿ ಮಾಡಿದ್ರಲ್ಲ, ಒಳ್ಳೆ ರೀತಿಯಿಂದ ಯಾವ್ಯಾವುದು ಎಷ್ಟೋ ಕಾಲದಿಂದ ಹಿಂದೆ ಇದ್ದಂಥದ್ದು ಎಲ್ಲ ಇದು ಮಾಡಿದ್ರಲ್ಲ, ಅದೇ ರೀತಿ ಅಂಥವರೇ ನಮಗೆ ಬೇಕು ಹೇಳುವಂತ ನಾನು ಹೇಳೋದು ಅಷ್ಟೇ. ಸರ್, ಈಗ ತಾವು ಏನು ತೊಂದರೆಗಳನ್ನು ಎದುರಿಸ್ತಿದ್ರಿ? ಸರ್, ತೊಂದರೆ ಏನಂದರೆ ನೋಡಿ, ಈಗ ಡೀಸೆಲ್ ರೇಟ್ ಆ್ಯಕ್ಚುಲಿ ಸರ್ ಕ್ರೂಡ್ ಆಯಿಲ್ದ ರೇಟ್ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಕಡಿಮೆ ಇದೆ. ಆದ್ರೂ ನಮಗೆ ಇಲ್ಲಿ ನಮ್ಮ ಇಂಡಿಯಾ ಒಳಗೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾಯಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಮತ್ತು ಟೋಲು ಪ್ರತಿ ಒಂದು ತಿಂಗಳಿಗೆ ಟೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ ಸರ್. ಹಾಂ, ಇದು ದಯವಿಟ್ಟು ನಿಲ್ಲಿಸ್ಬೇಕು ಸರ್. ಇದು ತೊಂದರೆ ಆಗ್ತದೆ ಸರ್ ಇದರಿಂದ. ಸರ್, ಏನು ಹೇಳ್ತೀರಿ ಸರ್, ಏನು ಹೇಳ್ತೀರಿ? ಸರ್ ಏನಿಲ್ಲ ಪೊಲೀಸ್ ಇದು ರೀ ಆರ್ ಟಿ ಒ ಆಫೀಸ್ ಇದ್ರೆ ಎಲ್ಲರಿಗೂ ತೊಂದರೆ ಇದೆ ಸರ್. ಕೇಳಲ್ಲ ಬಿಡಲ್ಲ, ಬರೀ ರೊಕ್ಕ ಕಾಸ ಕೇಳ್ತಾರೆ ಅವರು. ಮತ್ತು ಯಾರು ಅಂತ ಡ್ರೈವರಿಗೆ ಪೇಮೆಂಟ್ ಎಷ್ಟು ಇರ್ತದೆ, ಏನು ಫೆಸಿಲಿಟಿ ಇದೆ ಡ್ರೈವರಿಗೆ ಎಲ್ಲ ಅವ್ರು ಕೊಟ್ಟಿದ್ದು ಎಲ್ಲ ಹಾದಿ ಒಳಗೆ ಕೊಟ್ರೆ ನಮಗೆ ಏನು ಉಳಿಯೋದು ಅದ್ರೊಳಗೆ? ಮನೆ ನಡೆಸ್ಬೇಕಾ, ಗಾಡಿ ನೋಡ್ಬೇಕು, ಏನದು ಸಾಲ ನೋಡ್ಬೇಕು, ಏನು ನೋಡ್ಬೇಕು ಸರ್? ತುಂಬ ರಿಸ್ಕ್ ಇದೆ. ಭಾಳ ರಿಕ್ಸ್ ಇದೆ ಸರ್. ಇವಿಷ್ಟು ಲಾರಿ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಡೀಸೆಲ್ ಬೆಲೆ ಏರಿಕೆಯಾದ ಬೆನ್ನಲ್ಲೇ ಅಗತ್ಯ ವಸ್ತುಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ನಾವು ತುಂಬ ತೊಂದರೆಯನ್ನು ಕೂಡ ಅನುಭವಿಸಿದ್ರೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವಂಥ ಟೋಲ್ಗಳ ದರ ಕೂಡ ಜಾಸ್ತಿ ಆಗಿರೋದ್ರಿಂದ ತೊಂದರೆ ಆಗ್ತಾಯಿದೆ. ಮತ್ತು ದಾರಿ ಮಧ್ಯದಲ್ಲೂ ಕೂಡ ಸಂಬಂಧಪಟ್ಟ ನಿಂತಹ ಕರ್ತವ್ಯನಿರತ ಪೊಲೀಸರಿಗೂ ಕೂಡ ತಾವು ಹಣ ಕೊಡಬೇಕೆಂಬ ಮಾತುಗಳನ್ನು ಹೇಳ್ತಾರೆ. ಹೀಗಾಗಿ ರಾಜ್ಯ ಲಾರಿ ಮಾಲೀಕರ ಸಂಘದ ಒಂದು ಕರೆಯ ಹಿನ್ನೆಲೆಯಲ್ಲಿ ನಾವು ತಮ್ಮ ವಾಹನಗಳನ್ನು ನಿಲ್ಲಿಸಿದ್ವಿ ಎಂಬ ಅಭಿಪ್ರಾಯವನ್ನು ಲಾರಿ ಚಾಲಕರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.